अरे दीवानो मुझे पहचानो, कहाँ से आया मैं हूँ कौन। अरे दीवानो मुझे पहचानो, कहाँ से आया मैं हूँ कौन। मैं हूँ कौन, मैं हूँ कौन। ಅಣ್ಣ मैं हूँ ಅಣ್ಣ ಊಟಕ್ಕೆ ಕಾಸು. ಅಣ್ಣ ಈ ಕಾಸು ಸಾಲಲ್ಲ. ಹೋಗಿ ಅರ್ಥ ಆಗ್ದಿರೋ ನ್ಯೂಸ್ ಪೇಪರ್ ಹಾಕಿ 2 ಕ್ವಾರ್ಟರ್ 2 ಊಟ ತಗೊಂಬ. ಬಂದೇ ಇರೋ. ಬಾಮನು ಕುತ್ಕೋ. ಹಾಯ್ ಮಗ. ಏನು ಮಚ್ಚಿ ಭಾನುವಾರ ಬೆಳಿಗ್ಗೆನೇ ಎದ್ದು ನ್ಯೂಸ್ ಪೇಪರ್ ಓದ್ತಿದ್ಯಾ? ನ್ಯೂಸ್ ಪೇಪರ್ ಬಿಡು, ಈ ಆ್ಯಡ್ ನೋಡು. ಏನು ಆಡೋದು? ಏನು ಮಗ ಇದು ಬರೀ ಇಂಗ್ಲೀಷಲ್ಲಿ ಐತೆ? ಅದೇ ಮಗ ವರ್ಡ್ ಸರ್ಚ್ ಪಸಲ್ ಗೊತ್ತಾ? ವರ್ಡ್ ಸರ್ಚ್ ಪಸಲ್ಲ? ಅದೇ ಮಗ ಇಂಗ್ಲೀಷ್ ನ್ಯೂಸ್ ಪೇಪರ್ಸಲ್ಲಿ ಕೊಟ್ಟಿರ್ತಾರಲ್ಲ, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ ಮೇಲೆ ಅಕ್ಷರಗಳು ಕೊಟ್ಟಿರ್ತಾರೆ, ನಾವು ಆನ್ಸರ್ಸ್ ಕಂಡುಹಿಡಬೇಕಲ್ವಾ? ಹಾಂ ಗೊತ್ತಾಯ್ತು. ಹಾಂ, ಅದೇ ಥರ ನಾವು ಕಷ್ಟವಾಗಿರೋ 100 ಕ್ವಶನ್ಸ್ ಕ್ರಿಯೇಟ್ ಮಾಡಿ ಅದಕ್ಕೆ 1000 ಅಕ್ಷರಗಳಲ್ಲೇ ಆನ್ಸರ್ಸ್ ಇಡಬೇಕು. ಆದರೆ ಅದು ಯಾವನ ಕೈಲೂ ಕಂಡುಹಿಡಿಯೋಕ್ಕಾಗಬಾರ್ದು. ಹಿಂಗೇನಾದರೆ ನನ್ನ ಹೆಸರು ಗಿನ್ನಿಸ್ ಬುಕ್ಕಲ್ಲಿರುತ್ತೆ. ಇದೆಲ್ಲ ಫೇಕು. ನಾನು ರಿಜಿಸ್ಟ್ರ್ ಕೂಡ ಆಗಿದ್ದೀನಿ ನೋಡು. ಹೌದಲ್ಲ, ಇವಾಗ ಏನು ಮಾಡ್ತೀಯಾ? ನಡಿ ಹೇಳ್ತೀನಿ. ಅಣ್ಣ 2 kg ಇಂಗ್ಲೀಷ್ ನ್ಯೂಸ್ ಪೇಪರ್ ಕೊಡಿ. ಏನಕ್ಕೆ ಮಗ ಸ್ಕ್ರಾಪ್ ಅಂಗಡಿಗೆ ಬಂದು ಇಷ್ಟು ನ್ಯೂಸ್ ಪೇಪರ್ ತಗೊತಾ ಇದೆಯಾ? ಇಂಗ್ಲೀಷ್ ನ್ಯೂಸ್ ಪೇಪರ್ಸಲ್ಲಿ ಎಷ್ಟೊಂದು ವರ್ಡ್ ಪಸಲ್ಸ್ ಇರುತ್ತೆ, ಅದನ್ನೆಲ್ಲ ಎತ್ಕೊಂಡು ನಾನೊಂದು ಕಷ್ಟ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓ,
ಮನು ಬಾಯಿಲಿ. ಏಯ್ ಮನು ಬಾರೋ ಇಲ್ಲಿ. ಏನೋ ನಿಂದು? ಇಲ್ಲಿ ನೋಡು, ಎಲ್ಲ ವರ್ಡ್ ಪಸಲ್ಸಲ್ಲೂ ಒಂದೊಂದು ವರ್ಡ್ ಸ್ಕ್ರ್ಯಾಚ್ ಆಗಿದೆ. ಹೌದಾ? ಇಲ್ಲಿ ನೋಡು. ಇಲ್ಲೂ ಇದೆ ನೋಡು. ಅದೆಲ್ಲ ಏನಿಲ್ಲ, ಅದೇನೋ ಕ್ರಿಯೇಟ್ ಮಾಡ್ಕೊಬೇಕಂತಿದ್ಯಲ್ಲ, ಮಾಡು. ಈ ವರ್ಡ್ ಪಸಲ್ಸ್ ಮೂಲಕ ನಮ್ಗೆ ಯಾರೋ ಏನೋ ಹೇಳ್ಬೇಕನ್ನಿಸ್ತಿಲ್ವಾ? ಹೋದ ತಿಂಗಳು ಒಂದು ಕೆಲ್ಸಕ್ಕೆ ಸೇರಿದೆ, ಸಂಬಳ ಬಂದಿದ ತಕ್ಷಣ ಬಿಟ್ಬಿಟ್ಟೆ. ಹೋದ ವಾರ ಒಂದು ಕೆಲ್ಸಕ್ಕೆ ಸೇರಿದೆ, ಒಂದೇ ದಿನದಲ್ಲಿ ಬಿಟ್ಬಿಟ್ಟೆ. ಇವಾಗ ನೋಡಿದ್ರೆ ಇದು ಯಾವುದೋ ಪಸಲ್ ಜೊತೆ ಆಟ ಆಡ್ಕೊಂಡು ಕೂತಿದ್ಯಾ. ಇವೆಲ್ಲ ಬೇಕಾ ನಿನಗೆ? ಬೆಳಿಗ್ಗೆ ಆಫೀಸ್ ಇದೆ, ಮಲ್ಕೋ. ಒಂದು ಇಂಟರ್ವ್ಯೂ ಇದೆ, ಹೋಗಬೇಕು. ಫೋನ್ ಎತ್ತಿಲ್ಲ, ನ್ಯೂಸ್ ಪೇಪರ್ ಇಲ್ಲ ಇದೆ. ಮಚ್ಚ ಮಚ್ಚ, ಏನಿವೆಲ್ಲ? ಏನಿದು? ಮಚ್ಚಿ ಮಚ್ಚಿ ಎದ್ದಳು. ಮಚ್ಚಿ, ಏನೋ ಇವೆಲ್ಲ? ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ, ಆಚೆ ನೋಡಿದ್ರೆ ನ್ಯೂಸ್ ಪೇಪರ್ ಅಲ್ಲೇ ಇದೆ. ಹೋಗ್ಲಿ, ಎಷ್ಟೊತ್ತು ಮಲ್ದೆ ನೆನ್ನೆ? ಇವತ್ತೇನು ಇಂಟರ್ವ್ಯೂಗೆ ಬರ್ತೀಯ ಇಲ್ವೋ? ಇಂಟರ್ವ್ಯೂ ಕತೆ ಬಿಡು, ಈ ಕತೆ ನೋಡ್ಬಾ. ನೋಡು, ನಮ್ಮ ಮತ್ತೆ ಇರೋ ಪಜಲ್ಸ್ನ ಡೇಟ್ ಪ್ರಕಾರ ಅರೇಂಜ್ ಮಾಡಿದ್ರೆ ಈ ಫಾರ್ಮೇಟಲ್ಲಿ ಬರುತ್ತೆ. ನಮ್ಮ ತಾಯನಿಗೆ ಏನೂ ಅರ್ಥ ಆಗ್ತಾಯಿಲ್ಲ ಮಚ್ಚ, ಸ್ವಲ್ಪ ಬಿಡಿಸಿ ಹೇಳು. ಐ ಬೆನ್ ರ್ಯಾಪ್ ಫಾರ್ಮ್. ಏನು ಮಗ ಇದು? ಬೆಂಟೆಂದು ರ್ಯಾಪ್ ಗೀಪ್ ಏನಾದರೂ ಮಾಡ್ತಾಯಿದ್ದೀಯ ಹೆಂಗೆ? ನಿನ್ನ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಹಂಗೆ ಕಾಣಿಸೋದು. ಅದನ್ನು ನನ್ನ ಪಾಯಿಂಟ್ ಆಫ್ ವ್ಯೂ ನೋಡು. ಐ ಬೀನ್ ರೇಪ್ ಫ್ರಮ್ ಮಂತ್ ಫ್ರಮ್ ಸಮ್ ಪೀಪಲ್ ಇನ್ ಮೈ ಹೋಮ್. ಮೈ ಅಡ್ರೆಸ್ ನಿಯರ್ ಹನುಮಾನ್ ಟೆಂಪಲ್, ರಾಜಾಜಿನಗರ್. ಲಾಲ್, ನೋ ಹೆಲ್ಪ್ ಮೀ. ನೀನು ಹೇಳಿದ್ದೆಲ್ಲ ಮ್ಯಾಚ್ ಆಗ್ತಿದೆ,
ಆದರೆ ಈ ಲಾಲ್ ನೋ ಹೆಲ್ಪ್ ಮೀ ಒಂದು ಅರ್ಥ ಆಗ್ತಾಯಿಲ್ಲ. ಪ್ರ್ಯಾಂಗಿಂಗ್ ಏನು ಮಾಡ್ತಾಳೆ ತಾನೇ, ಯಾವುದು ಹಳೆ ನ್ಯೂಸ್ ಪೇಪರ್ ತೋರಿಸ್ಬಿಟ್ಟು ನನಗೆ ಕಾಗೆ ಆರಿಸ್ತಾ ಇದೆಯಾ? ಕಾಗೇನೂ ಅಲ್ಲ, ಗೂಬೇನೂ ಅಲ್ಲ. ನನಗೂ ಈ ಲಾಲ್ ನೋ ಹೆಲ್ಪ್ ಅಂದರೆ ಏನಂತ ಅರ್ಥ ಆಗ್ತಾಯಿಲ್ಲ. ನಾನು ಇಲ್ಲಿವರೆಗೂ ಬಂದು ಸ್ಟಕ್ ಆಗಿದ್ದೀನಿ. ಹೊಟ್ಟೆ ಬೇರೆ ಹಸಿತಿದೆ. ನೀನು ನೋಡಿದ್ರೆ ಏನೇನು ಇಲ್ಲಿ ನಾನು ತಲೆ ಕೆಡಿಸ್ತಾ ಇದೆಯಾ? ಸರಿ ಇರು, ಊಟ ಆರ್ಡ್ರ್ ಮಾಡ್ತೀನಿ. ಅಲ್ಲ ಸರ್, ಇಂಪೀರಿಯರ್ ರೆಸ್ಟೋರೆಂಟಾ? ಸರ್ 2 ಮಸಾಲೆ ದೋಸೆ ಆರ್ಡ್ರ್ ಮಾಡಬೇಕಾಗಿತ್ತು. ಹಾಂ, ಅಡ್ರೆಸ್ ಬರ್ಕೊಳ್ಳಿ ಸರ್. ಡೋರ್ ನಂಬರ್ 965, ಶಂಕರಾಪುರ, ಕಾಡ್ಗೋಡಿ. ಹಾಂ, ಥ್ಯಾಂಕ್ ಯು ಸರ್. ಏನೋ ಮತ್ತೆ ಬರೀತಿದ್ಯಾ? ಏನು ಸಿಕ್ತು? ಇಷ್ಟೊತ್ತವರೆಗೂ ನಾವು ಇದನ್ನ ಲೆಟ್ರಸ್ ಆಗಿ ನೋಡ್ತಾ ಇದ್ವಿ. ಹಾಂ, ಅಂದರೆ ಇಷ್ಟೊತ್ತವರೆಗೂ ನಾವು ಇದನ್ನ ಬರೀ ಲೆಟರ್ಸ್ ಆಗಿ ಮಾತ್ರ ನೋಡ್ತಾ ಇದ್ವಿ. ಅದೇ ಎಲ್ಲ ಉಲ್ಟಾ ಮಾಡಿ ನೋಡು, 7 ಬರುತ್ತೆ. NO ಅಂದರೆ ನೋ ಅಲ್ಲ, ನಂಬರ್. ಸೊ ನಂಬರ್ 707. ಹಂಗಂದ್ರೆ 707 ಯಾಕೆ ಮನೆ ನಂಬರ್ ಆಗಿರಬಾರ್ದು? ಎಸ್, 90% ಇದೊಳ ಮನೆ ನಂಬರ್. ಇನ್ನೂ 10%? ನಡಿ ಅಲ್ಲೇ ಹೋಗಿ ಚೆಕ್ ಮಾಡೋಣ. ಸರ್ ಸುಗ್ಗಿ. ಸಾರ್ ನನ್ನ ಬ್ಯಾಗು ಊಟ ಕೊಡಿ ಸಾರ್. ಏನೋ ಮಗ ಎಷ್ಟೊಂದು ಬ್ಲಾಕ್ಸ್ ಇದೆ, ಇದ್ರಲ್ಲಿ ಯಾವ ಬ್ಲಾಕ್ ಅಂತೇನೋ ಹುಡ್ಕೋದು? ಅದಕ್ಕೆ ನಮ್ಮ ಹತ್ರ ಇದೆಯಲ್ಲ LOL. ಇಲ್ಲಿರೋ ಎಲ್ಲ ಬ್ಲಾಕ್ಸ್ಗೂ ಹೋಗಿ ಡೋರ್ ನಂಬರ್ 707ನ ಚೆಕ್ ಮಾಡೋಣ. ಯಾವ ಮನೆ ಸಸ್ಪಿಷಿಯಸ್ ಆಗಿ ಕಾಣಿಸುತ್ತೋ ಆ ಹುಡುಗಿ ಅಲ್ಲೇ ಇದ್ದಾಳೆ. ನಡಿ ಮಗ. ಆ ಬಾಕ್ಸ್ ಕೊಡು. ಸರ್ ಊಟ ಸರ್? ನಾವು ಯಾವುದೋ ಆರ್ಡ್ರ್ ಮಾಡಿಲ್ಲಪ್ಪ. ಸರ್ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ರಲ್ವಾ? ಇಲ್ಲ, ನಾವು ಯಾವುದೋ ಮಾಡಿಲ್ಲ. ಸರಿ ಸರ್. ಏನು ಮ್ಯಾಮ್ ಊಟ? ಸರ್ ಊಟ? ಏನು? ಮೇಡಮ್ ಊಟ? ನಾವೇನು ಅಂದರೆ ಆರ್ಡರ್ ನೀವು ತಾನು ಮಾಡಿಲ್ಲ. ಆರ್ಡ್ರ್ ಮಾಡಿದ್ದೆ. Okay, sir. ನಾನು ಸ್ವಿಗ್ಗಿಯಲ್ಲಿ Okay, ಆರ್ಡ್ರ್ ಮಾಡಿದ್ರಲ್ಲ? ಇಲ್ಲ, ನಾವೇನು ಆರ್ಡರ್ ಮಾಡಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ನಾನು ಹೇಳ್ದೆ ತಾನೇ ಮಚ್ಚಿ, ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ. ನೋಡು, ನೀನು ತಿಕ್ಲಾದೆ, ನನ್ನೂ ತಿಕ್ಲು ಮಾಡಿದೆ. ಇಲ್ಲ ಮನು, ಎಲ್ಲ ಕರೆಕ್ಟಾಗೇ ಇದೆ. ಆದರೆ ನಾವೇನೋ ಮಿಸ್ ಮಾಡ್ತಾ ಇದ್ದೀವಿ. ಇವಾಗ ಗೊತ್ತಾಯ್ತು ನಾವೇನು ಮಿಸ್ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ LOL ಅಂದರೆ 707 ಅಂದ್ಕೊಂಡ್ರಿ. ಅದ್ಯಾಕೆ 101 ಆಗಿರಬಾರ್ದು? ಕರೆಕ್ಟ್ ಮಚ್ಚಿ, ನಾನು ಅವಾಗಲೇ ಅಂದ್ಕೊಂಡೆ, ಆದರೆ ನೀನು ಹೇಳಲಿ ಅಂತ ಕಾಯ್ತಿದ್ದೆ. ನಡಿ. ಅಮ್ಮ ಊಟ? ಏನು ಊಟಪ್ಪ? ಅದೇ ಅಮ್ಮ, ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ರಲ್ವಾ? ನಾವೇನೂ ಮಾಡಿಲ್ಲಲ್ಲ. ಹೌದಾ, ಸರಿ ಅಮ್ಮ. ಈ ಬ್ಲಾಕು ಅಲ್ಲ, B ಬ್ಲಾಕಿಗೆ ಹೋಗೋಣ ಬಾ. ಸರ್ ಊಟ? ಊಟನಾ? ಯಾರು ಆರ್ಡ್ರ್ ಮಾಡಿದ್ದು? ಸರ್ B ಬ್ಲಾಕ್ 101 ಹನುಮಾನ್ ಟೆಂಪಲ್, ರಾಜಾಜಿನಗರ್ ಇದೆ ಅಲ್ವಾ? ಹಾಂ ಇದೆ, ಆದರೆ ನಾವು ಆರ್ಡ್ರ್ ಮಾಡಿಲ್ಲಲ್ಲ. ಅಲ್ಲ ಸರ್, ಆರ್ಡ್ರು ಪ್ರಿಯಾ ಅನ್ನೋ ಹುಡುಗಿ ಹೆಸರಲ್ಲಿದೆ. ಪ್ರಿಯಾನಾ? ಪ್ರಿಯಾನವ್ರು ಯಾರಿಲ್ಲ, ನಡಿ ನಡಿ. ಸರ್ ಅಣ್ಣ, ಅವಳ ಹತ್ರ ಯಾವುದೋ ಫೋನ್ ಇದ್ದಂಗಿದೆ ಅಣ್ಣ. ಪಿಜ್ಜಾ ಆರ್ಡ್ರ್ ಮಾಡಿದ್ದಾಳೆ. ನಡಿಯೋ. ಇವನ್ನೆಲ್ಲೋ ನೋಡಿದ್ದೀನಲ್ಲ ಮನು. ಕನ್ಫರ್ಮ್ ಮಗ, ಆ ಹುಡುಗಿ ಇಲ್ಲಿದ್ದಾಳೆ. ಪೊಲೀಸಿಗೆ ಫೋನ್ ಮಾಡು. ಎಲ್ಲೇ ಫೋನು? ಯಾವ ಫೋನು? ಫೋನ್ ಇಲ್ದಿರೇನೆ ಪಿಜ್ಜಾ ಆರ್ಡ್ರ್ ಮಾಡ್ತೀಯಾನೆ? ಏಯ್, ನಮ್ಮಿಂದ ತಪ್ಸ್ಕೊಳಕ್ ನೋಡ್ತೀರಿ? ಎಷ್ಟೇ ಧೈರ್ಯ ನಿನ್ನ ಹೋಗ್ ನೋಡ ಯಾರದು? ಕೇಶವ. ಹಲೋ ಸರ್, ಅರ್ಜೆಂಟಿಗೆ ಹನುಮಾನ್ ಟೆಂಪಲ್ ಹತ್ರ ಹೌಸ್ ನಂಬರ್ 101 B ಬ್ಲಾಕ್ಗೆ ಬನ್ನಿ ಸರ್.
ಪಿಜ್ಜಾ ಗಿಜ್ಜಾ ಏನೂ ಇಲ್ಲ, ಎಷ್ಟೊತ್ತು ಹೇಳೋದು ನಿಂಗೆ? ಸಾಕು ನಿಲ್ಸು. ಏ 302 ಹೇಯ್ ನಡಿಯಾ. ಯಾರು ನೀವು? ಏನಾಯ್ತು? ಸರ್ ನಾನೊಬ್ಬ EMI ಏಜೆಂಟು. ಆಯ್ ಸರ್. ಯಾರು ಬೇಕಿತ್ತು? ಅದೇ ದೀಪಕ್ ಕೃಷ್ಣನ್ ಇಲ್ವಾ? ಯಾವ ದೀಪ? ಅದೇ 2 months ಬ್ಯಾಕ್ ವಾಷಿಂಗ್ ಮೆಷಿನ್ ಇಸ್ಕೊಂಡಿದ್ರಲ್ಲ, ಕರೀರಿ ಅವ್ರನ್ನ. ಯಾರು ಇಲ್ಲ, ನಡಿ. ಏನ್ ಆಟ ಆಡ್ತಾ ಇದ್ದೀರಾ? ಅವ್ರ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ, ನೀವು ನೋಡಿದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಂತಿದ್ದೀರಾ. ಮನೆ ಅಡ್ರೆಸ್ ಇದೇ ಐತೆ. ನಿಮ್ಗೆಲ್ಲ ಇಸ್ಕೊಳೋ ಟೈಮಲ್ಲಿ ಚೆನ್ನಾಗೇ ಇರುತ್ತೆ, ಕಟ್ಟೋ ಟೈಮಲ್ಲಿ ಮಾತ್ರ ಅವ್ರಿಲ್ಲ ಇವ್ರಿಲ್ಲ ಫೋನ್ ಸ್ವಿಚ್ ಆಫ್ ಅಂತ ಕತೆಗಳು ಹೊಡಿತೀರಾ. ಸೈಡ್ ಬಾ. ಈ ಥರ ನನ್ನ ಒಳಗಡೆ ಎಳ್ಕೊಂಡ್ಬಿಟ್ಟು ಹೊಡೆದು ಕಟ್ಟಾಕ್ಬಿಟ್ರು ಸರ್. ಇವಾಗೆಲ್ಲ ಓಕೆನಾ? ನೀವು ಅವತ್ತು ಸ್ಕ್ರ್ಯಾಚ್ ಮಾಡಿದ ಪಸಲ್ಸಿಂದನೇ ನಾವು ಇವತ್ತು ನಿಮ್ಮನ್ನ ಕಾಪಾಡೋಕ್ಕಾಗಿದ್ದು. ಸರ್ ಕೂತ್ಕೊಳ್ಳಿ. ಹೇಗಿದ್ಯಮ್ಮ ಇವಾಗ? ಈಗ ಹೇಳು, ಯಾರು ನೀನು? ಏನು ಕೆಲಸ ಮಾಡ್ತೀಯ? ಅವರಿಬ್ರು ಏನಕ್ಕೆ ನಿಮ್ಮ ಮನೇಲಿದ್ದರು? ಏ 302 ಈ ಹುಡುಗಿಗಳನ್ನೆಲ್ಲ ನೋಟ್ ಮಾಡ್ಕೊ. ಸರಿ ಸರ್. ಸರ್, ನಾನೊಬ್ಳು ನರ್ಸ್. ಆವತ್ತು 9 ಗಂಟೆಗೆ ಶಿಫ್ಟ್ ಮುಗೀತು. ನಾನು ಹೊರಡೋಣ ಅಂತಲೇ ಇದ್ದೆ. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ ಬಂತು. ಏನಾಯ್ತಪ್ಪ? ನೋಡಿ ಸಿಸ್ಟರ್, ಬನ್ನಿ ಬನ್ನಿ. ಅವ್ರಿಗೆ ಫಸ್ಟ್ ಏಡ್ ಮಾಡಿ ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಮ್ಯಾಮ್ ಪೆನ್. 12 ಗಂಟೆ ಆಯಿತು, ಹುಷಾರಾಗಿ ಹೋಗಮ್ಮ. ಸರಿ ಮೇಡಮ್. ಬೆಳಿಗ್ಗೆನೇ ಊರಿಗೆ ಹೊರಡ್ತಿದ್ಯಾ? ಹಾಂ. ಕೇರಳಲ್ಲಮ್ಮ ನಿಮ್ಮೂರು? ಅಲೇಪಿ ಅಂತ. ಹುಷಾರಾಗಿ ಹೋಗ್ಬಾ. ಅದಾದಮೇಲೆ ನಾನೊಬ್ಬಳೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಅವರು ನನ್ನ ನೋಡಿ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ನಾನು ಹೇಗೋ ಅವ್ರ ಕಣ್ ತಪ್ಪಿಸಿ ಅಲ್ಲಿಂದ ಮನೆಗೆ ಓಡೋದೆ. ಅಣ್ಣ, ಇಲ್ಲಿ ಯಾರು ಇಲ್ಲ ಅಣ್ಣ.
ಯಾರಿದು ಇಷ್ಟೊತ್ತಲ್ಲಿ? ಯಾರು ಯಾರು? ನಮ್ಮಿಂದನೇ ತಪ್ಪಿಸ್ಕೊಳಕ್ ನೋಡ್ತಿಯಾರೆ. ಎಷ್ಟೇ ಧೈರ್ಯ ನಿನ್ಗೆ? ಬೇಡ ಪ್ಲೀಸ್ ಪ್ಲೀಸ್. ಹೇಯ್ ಅಮ್ಮ, ಬಾರೆ ಇಲ್ಲಿ. ನೋ ಬೇಡ ಪ್ಲೀಸ್, ಬೇಡ. ನೋ ನೋ ನೋ. ಇದೇ ಥರ ನನ್ನ ಸುಮಾರು 1 ತಿಂಗಳಿಂದ ರೇಪ್ ಮಾಡಿ ಟಾರ್ಚರ್ ಮಾಡ್ತಿದ್ರು ಸರ್. ಆಗ ನಮ್ಮ ಮನೆಗೆ ಬರ್ತಿದ್ದ ನ್ಯೂಸ್ ಪೇಪರ್ಸ್ನ ಇವ್ರು ತಂದು ನಾನಿರೋ ರೂಮ್ಗೆ ಹಾಕ್ತಿದ್ರು. ನಾನು ಆ ನ್ಯೂಸ್ ಪೇಪರ್ಸಲ್ಲಿರೋ ಕ್ರಾಸ್ ವರ್ಡ್ ಪಜಲ್ಸಲ್ಲಿದ್ದ ಲೆಟರ್ಸ್ನ ಒಂದೊಂದೇ ಗೀಚ್ತಾ ಇದ್ದೆ. ಅದನ್ನು ಕಿಟಕಿ ಮೂಲಕ ಯಾರಿಗಾದರೂ ಬಿಸಾಕಿ ಹೆಲ್ಪ್ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಅದನ್ನು ತೊಗೊಂಡ್ಬಿಟ್ರು. ಆದರೆ ಆ ನ್ಯೂಸ್ ಪೇಪರ್ ಇವ್ರಿಗೆ ಸಿಕ್ಕಿ ಇವರಿಂದ ಹೆಲ್ಪ್ ಆಯಿತು ನನಗೆ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ. ಶಿ ನೀಡ್ಸ್ ಕಂಪ್ಲೀಟ್ ರೆಸ್ಟ್. ಬೇಗ ಆಚೆ ಬನ್ನಿ. ನೀನು ಆರಾಮಾಗಿ ರೆಸ್ಟ್ ತಗೋ. ಅವ್ರ ಖಂಡಿತ ಶಿಕ್ಷೆ ಆಗುತ್ತೆ. ನಿನ್ನ ಜೊತೆ ನಾವಿದ್ದೀವಿ. ಅಣ್ಣ, ನಿಮ್ಮಿಂದ ಕೊನೆಯದಾಗ ಒಂದು ಹೆಲ್ಪ್ ಆಗಬೇಕು. ಅದೇನು ಹೇಳಮ್ಮ? ಇಲ್ಲಿ ನನಗೆ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನ್ನ ರೇಪ್ ಮಾಡಿರೋ ವಿಡಿಯೋನ ಅವ್ರ ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಹೇಗಾದರೂ ಮಾಡಿ ಅದನ್ನು ಡಿಲೀಟ್ ಮಾಡಿಸಿ ಅಣ್ಣ, ಪ್ಲೀಸ್. ಆ ವಿಡಿಯೋನ ನಾನೇ ಅಲ್ಲ, ಯಾರು ನೋಡೋಕ್ಕಿಂತ ಮುಂಚೆ ನಾನು ಡಿಲೀಟ್ ಮಾಡಿಸ್ತೀನಿ. ನೀನು ಆರಾಮಾಗಿ ರೆಸ್ಟ್ ತಗೋ. ಡೋಂಟ್ ವರಿ. ಹಾಯ್ ಸರ್, ನಿಮ್ಮ ಹತ್ರ ಏನೋ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಸರ್, ನನ್ನ ಮಕ್ಕಳು ಆ ಹುಡುಗಿನ 1 ತಿಂಗಳಿಂದ ಟಾರ್ಚರ್ ಮಾಡಿರೋದನ್ನ, ರೇಪ್ ಮಾಡಿರೋದನ್ನೆಲ್ಲ ಮೊಬೈಲಲ್ಲಿ ವೀಡಿಯೋ ತೊಗೊಂಡಿದ್ದಾರೆ. ಆ ವಿಡಿಯೋನ ಹೆಂಗಾದ್ರೂ ಮಾಡಿ ಡಿಲೀಟ್ ಮಾಡಿಸಿ ಸರ್. ಅದು ಆಚೆ ಬಂದರೆ ಆ ಹುಡುಗಿಗೆ ಜೀವನನೇ ಇರಲ್ಲ. ಹೌದಾ? ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬೇಡಿ. ಅವರೇ ಸಿಕ್ಕಿದ ಮೇಲೆ ಇನ್ನು ಆ ವಿಡಿಯೋನ ಇಟ್ಕೊಂಡು ಏನು ಮಾಡೋಣ? ನಾನು ಖಂಡಿತ ಡಿಲೀಟ್ ಮಾಡಿಸ್ತೀನಿ. ಏಯ್ ಶಂಕರಪ್ಪ, ಆ ರೋಡಿಗಳು ಫೋನ್ ತೊಗೊಂಬಾ. ಸರಿ ಸರ್. ತಗೊಳ್ಳಿ ಸರ್. ಈ ಫೋನ್ ತೊಗೊಂಡು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಆ ಹುಡುಗಿ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡು. ಸರಿ ಸರ್. ಸರ್, ಸರ್ ಏನಾಯಿತು? ಇಲ್ಲಿ ಬರೀ ಆ ಹುಡುಗಿದಲ್ಲ, ಇನ್ನೂ 14 ಜನ ಹುಡುಗಿರ ವಿಡಿಯೋಸ್ ಇದೆ. ಹಾಗಾದರೆ ನಾವು ಇನ್ನೂ 14 ಜನ ಹುಡುಗಿರ ಮನೆ ಅಡ್ರೆಸ್ ಹುಡುಕಬೇಕು. ಒಬ್ಬರು ನೋಡ್ಕೋಕ್ಕೆ ಇಷ್ಟು ಕಷ್ಟ ಆಯಿತು, ಇನ್ನು 14 ಜನನ ಹೆಂಗೆ ಹುಡ್ಕೋದು? ಅದಕ್ಕೆಲ್ಲ ಒಬ್ಬ ಇದ್ದಾನೆ. ಯಾರವನು?